ನಮ್ಮೂರು ಜನ ನಮಗೆ ಜಾಗ ಕೊಡದೆ ಮತ್ತೆ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ, ಅದು ಮುಚ್ಚಾಕ್ಬಿಟ್ಟವ್ರೆ. ಸೊ ಈಗ ಮಗುದು ಒಂದೇ ಸಮಸ್ಯೆ ಅಲ್ಲ, ಸುಮಾರು ಕನಿಷ್ಠ ಅಂದ್ರೂ ಇಲ್ಲಿ ಸಾವಿರಾರು ಜನಸಂಖ್ಯೆ ಇದ್ದಾರೆ, ವಯಸ್ಸಾದವರು ಇದ್ದಾರೆ. ಈಗಲೇ ಸಮಸ್ಯೆ ಅಂದರೆ ಮುಂದೆ ನಮ್ಮ ಶಾಸಕರು ಗಮನಕ್ಕೆ ಹಾಕಿದ್ರಿ, ನಮ್ಮ ಶಾಸಕರು ತಹಸೀಲ್ದಾರ್ಗೂ ಡಿ ಸಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿದ್ರು. ಎಪ್ಪತ್ತು ವರ್ಷದಿಂದ ನಮ್ಮ ಅಪ್ಪ ಅವರೆಲ್ಲ ಇಲ್ಲೇ ಇದ್ದಾರೆ. ಅವರೆಲ್ಲ ಅಲ್ಲಿ ಕೆರೆ ಹತ್ರ ಒಂದು ಜಾಗ ಇದೆ, ಅಲ್ಲಿ ಸ್ಮಶಾನದ ಹತ್ರನೇ ಅವತ್ತಿಂದ ನಾವು ಅಲ್ಲೆಲ್ಲ ಇದು ಮಾಡ್ತಾ ಇದ್ದಿದ್ದು. ಇವತ್ತು ಅಲ್ಲಿ ಹೋಗಿ ಒಂದು ನನ್ನ ಮೊಮ್ಮಗುನೇ ಆಗಬೇಕು, 3-5 ತಿಂಗಳು ಮಗು. ಅಲ್ಲಿ ಹೋಗ್ಬಿಟ್ಟು ಸ್ಮಶಾನಕ್ಕೆ ಅಂತ ತೋಡಿದ್ರಿ ನಾವು, ಆದರೆ ತೋಡಿದ್ರೆ ಊರವರೇ ಯಾರೋ ಬಂದು ಅದನ್ನು ಮುಚ್ಚಿಸಿದ್ದಾರೆ. ನಮಗೆ ನಮ್ಮ ಪಾಪು ನೈಟ್ ತೀರ್ಕೊಂತು, ನಾವು ತೊಗೊಂಡು ಬಂದ್ವಿ ಇಲ್ಲಿಗೆ. ನಮ್ಮ ಮನೆಯಲ್ಲಿ ಹೋಗಿದ್ರು, ಅಲ್ಲಿ ನಮ್ಮದೇಗೆ ಅಂತ ಸ್ಮಶಾನ ಇದೆ, ಅಲ್ಲಿ ಸ್ಮಶಾನದಲ್ಲಿ ಅವರು ಹಳ್ಳ ತೋಡಿದ್ರು. ನಮ್ಮೂರು ಜನ ನಮಗೆ ಜಾಗ ಕೊಡದೆ ಮತ್ತೆ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ, ಅದು ಮುಚ್ಚಾಕ್ಬಿಟ್ಟವ್ರೆ. ಮುಚ್ಚಾಕಿನೂ ಮತ್ತೆ ಅವ್ರ ಹತ್ರ ಹಂಗೆ ಹಿಂಗೆ ಮಾತಾಡಿ, ದೊಡ್ಡವರೆಲ್ಲ ಹೋಗಿ ಮಾತಾಡಿ ಮತ್ತೆ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂ ಅವ್ರು ನಮಗೆ ಜಾಗ ಕೊಟ್ಟಿಲ್ಲ, ಇನ್ನೂ ಮಾತಾಡ್ತಾ ಇದ್ದಾರೆ ಅಲ್ಲಿ ಹೋಗಿ, ಆದರೂ ಅವ್ರು ಒಪ್ಪಿಲ್ಲ. ನಮಗೆ ಅಧಿಕಾರಿಗಳಿಗೆ ಹೇಳಿದ್ದಾಯಿತು, ಆಮೇಲೆ ಪಂಚಾಯತಿಗೆ ಹೋಗಿದ್ದಾಯಿತು, ಇನ್ನೂ ಬೇರೆ ಬೇರೆ ಗೊತ್ತಿರೋ ಕಡೆ ಎಲ್ಲ ಹೋಗಿದ್ದಾಯಿತು. ನಮ್ಗೆ ಯಾವ ಕಡೆಯಿಂದ ಒಂದು ಸ್ಮಶಾನ ಇಲ್ಲ, ಏನಾದರೂ ಜಗಳ ಆಯಿತು ಅಂದರೆ ನೀರಿಗೂ ಪ್ರಾಬ್ಲಮ್ಮು, ಪ್ರತಿಯೊಂದಕ್ಕೂ ನಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕೊಟ್ಟಿದ್ದೀವಿ ಸರ್, ನಾವು ಕೊಟ್ಟಿದ್ರೂ ಅದು ಯಾರು ಬಂದು ಏನೂ ಇದು ಮಾಡ್ತಾ ಇಲ್ಲ. ನಮಗೆ ಪಾಪು ಇದು ಮಾಡೋದಕ್ಕೆ ಜಾಗ ಕೊಡ್ತಾ ಇಲ್ಲ. ಸುಮಾರು ಒಂದು 70 ವರ್ಷದಿಂದ ನಮ್ಮ ಅಪ್ಪ ಅವರೆಲ್ಲ ಇಲ್ಲೇ ಇದ್ದಾರೆ. ಅವರೆಲ್ಲ ಅಲ್ಲಿ ಕೆರೆ ಹತ್ರ ಒಂದು ಜಾಗ ಇದೆ, ಅಲ್ಲಿ ಸ್ಮಶಾನದ ಹತ್ರನೇ ಅವತ್ತಿಂದ ನಾವು ಅಲ್ಲೆಲ್ಲ ಇದು ಮಾಡ್ತಾ ಇದ್ದಿದ್ದು. ಇವತ್ತು ಅಲ್ಲಿ ಹೋಗಿ ಒಂದು ನನ್ನ ಮೊಮ್ಮಗುನೇ ಆಗಬೇಕು, 3-5 ತಿಂಗಳು ಮಗು. ಅಲ್ಲಿ ಹೋಗ್ಬಿಟ್ಟು ಸ್ಮಶಾನಕ್ಕೆ ಅಂತ ತೋಡಿದ್ರಿ ನಾವು, ಆದರೆ ತೋಡಿದ್ರೆ ಊರವರೇ ಯಾರೋ ಬಂದು ಅದನ್ನು ಮುಚ್ಚಿಸಿದ್ದಾರೆ. ಇಲ್ಲಿ ನಾವು ನಿಮಗೆ ಜಾಗ ಕೊಡಲ್ಲ, ಇಲ್ಲಿ 29 ಎಕರೆ ಐತೆ ಅಲ್ಲಿ ಗೋಮಾಳ, ಅಲ್ಲಿ ಹೋಗ್ಬಿಟ್ಟು ನೀವು ಕೇಳ್ರಿ ಇಲ್ಲೇನಕ್ಕೆ ಬಂದಿದ್ದೀರಾ ನೀವು ಅಂತ ಹೇಳಿದ್ರು. ನಾವು ಇಲ್ಲ ಇವಾಗ ಕೊಡಿ ಅಂತಂದರೆ, ಇಲ್ಲ ನಾವು ಬಿಡಲ್ಲ, ನೀವು ಹೋಗಿ ಅಲ್ಲೇನೇ ಇದು ಮಾಡ್ಕೊಂಡು ನೀವು ತೊಗೊಳ್ಳಿ ಅಂತಂದರು. ಇನ್ನೂ ಕಾರ್ಯ ಆಗಿಲ್ಲ, ಅಲ್ಲೇ ಪೆಂಡಿಂಗ್ ಆಗಿದೆ. ನಾವೇನು ಹೇಳೋದಂದರೆ ಎಷ್ಟೊಂದು ಸತಿ ಅರ್ಜಿ ಕೊಟ್ಟಿದ್ದೀರಿ ನಾವು, ಡಿ ಸಿ ಮುಖಾಂತರ ಅಲ್ಲಿವರೆಗೂ ಹೋಗಿದೆ, ಎಮ್ ಎಲ್ ಎ ಸರ್ ಹತ್ರನೂ, ಆದರೆ ಏನೂ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅವರು. ಎಲ್ಲರಿಗೂ ನಮಗೆ ಅಂತಲ್ಲ, ನಾವು SC/ST ಸಮುದಾಯದವರು, ನಾವು ನಮಗೆ ಅಂತಲ್ಲ ಊರವ್ರಿಗೆ ಎಲ್ಲರಿಗೂ ಸ್ಮಶಾನನೇ ಇಲ್ಲ ಮುದ್ನಳ್ಳಿಯಲ್ಲಿ. ಎಲ್ಲರಿಗೂ ಸೇರಿ 1-2 ಎಕರೆ ಆದರೂ ಒಂದು ಬಿಟ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಅದಕ್ಕೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಗೊತ್ತಿಲ್ಲ ಸರ್, ಏನೋ ಗೊತ್ತಿಲ್ಲ. MLA ಹತ್ರನೂ ಹೋಗಿದ್ದೀರಿ, ಲೆಟ್ರು ಸುಮಾರು 10 ವರ್ಷದಿಂದ ಕೊಟ್ಕೊಂಬರ್ತಾನೆ ಇದ್ದೀರಿ. ಅವ್ರವ್ರ ಜಮೀನಲ್ಲಿ ಯಾರ್ಯಾರೋ ಉಣ್ಕೊತಾರೆ, ಆದರೆ ನಮ್ಗೆ ಜಮೀನಿಲ್ಲ. 29 ಎಕರೆ ಇತ್ತು, ಅದರಲ್ಲೇ ನಮ್ಮದು ST/SC ಇದೆಲ್ಲ ಇತ್ತು. ಇವಾಗ ರಾಜೀವ್ ಗಾಂಧಿ ಅಪಾರ್ಟ್ಮೆಂಟ್ ಕಟ್ತಾವ್ರೆ, ನಮ್ಗೆ ಜಮೀನೇ ಇಲ್ಲ, ಉಣ್ಕೊಳಕ್ಕೂ ಇಲ್ಲ, ಎಂದಕ್ಕೂ ಇಲ್ಲ, ವ್ಯವಸಾಯ ಮಾಡೋಕ್ಕೂ ಇಲ್ಲ, ಅದೆಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಸರ್, ಅದರಿಂದ ಇಲ್ಲಿ ಬಂದು ಮಾಡಿದೆ ನಾನು. ಪಾಪ ಅದೊಂದು 3 ವರ್ಷ ಮಗು ಇದೆ. ಸೊ ಈಗ ಮಗುದು ಒಂದೇ ಸಮಸ್ಯೆ ಅಲ್ಲ, ಸುಮಾರು ಕನಿಷ್ಠ ಅಂದ್ರೂ ಇಲ್ಲಿ ಸಾವಿರಾರು ಜನಸಂಖ್ಯೆ ಇದ್ದಾರೆ, ವಯಸ್ಸಾದವರು ಇದ್ದಾರೆ. ಈಗಲೇ ಸಮಸ್ಯೆ ಅಂದರೆ ಮುಂದೆ ನಮ್ಮ ಶಾಸಕರು ಗಮನಕ್ಕೆ ಹಾಕಿದ್ರಿ, ನಮ್ಮ ಶಾಸಕರು ತಹಸೀಲ್ದಾರ್ಗೂ ಡಿ ಸಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿದ್ರು. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ. ಅಧಿಕಾರಿಗಳಿಗೆ ಏನಾಗಿದೆ ಅಂದರೆ, ಈಗ ಸರ್ಕಾರಕ್ಕೂ ನಾವು ಎಷ್ಟು ಸಲ ಸರ್, ಇದು ಒಂದು 10 ಸಲ ನಾವು ಅರ್ಜಿಗಳು ಕೊಟ್ಟಿರ್ಬೋದು. ನಮ್ಮ ಗ್ರಾಮಸ್ಥರು ಎಲ್ಲರೂ ಕೊಟ್ಟಿದ್ದಾರೆ, ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿದ್ದಾರೆ. ಈಗ ನೋಡಿ ಇಲ್ಲಿ 29 ಎಕರೆ ಸರ್ಕಾರಿ ಜಾಗದಲ್ಲಿ ನಮ್ಗೆ ಎಲ್ಲೋ ಒಂದು ಕಡೆ 1 ಎಕರೆ ಕೊಟ್ಟರು ನಮ್ಗೆ ಅನುಕೂಲ ಆಗುತ್ತೆ. ಸೊ ಈ ತಹಸೀಲ್ದಾರ್ ಸಾಹೇಬರು ಬರೋಲ್ಲ, ಯಾರೋ ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೊಂದು 1 ಎಕರೆ ಕೊಡಿ ಅಂತ ನಾವು ಇಲ್ಲಿವರೆಗೂ ಮನವಿ ಸಲ್ಲಿಸಿದ್ರು ಕೊಡ್ತಾ ಇಲ್ಲ ಸರ್. ಈಗ ಅದರಲ್ಲಿ ಅಂದರೆ ಒಂದೇ ಸಮುದಾಯಕ್ಕೆ ಅಂತ ಕೇಳ್ತಿದ್ದೀರಾ ಅಥವಾ ಸರ್ವ ಜನಾಂಗ? ಸರ್ ನಮ್ಮೆಲ್ಲ ಸರ್ವ ಜನಾಂಗಕ್ಕೂ ಕೊಡಬೇಕು ಸರ್. ಈಗ ಒಂದು ಮಗುಗೆ ಇಲ್ಲಿ ಸಮಸ್ಯೆ ಆಗಿದೆ ಅಂದರೆ, ಮತ್ತು ಇನ್ನು ವಯಸ್ಸಾದವ್ರು ನೋಡಿ ಸರ್, ಈಗಾಗಲೇ ಇಲ್ಲಿರೋರೆಲ್ಲರೂ 40-50 ಅಂತಿದ್ರಲ್ಲ, 60 ವರ್ಷದವ್ರು ಇದ್ದಾರೆ, 70 ವರ್ಷದವ್ರು ಇದ್ದಾರೆ. ಅವ್ರಿಗೆಲ್ಲರಿಗೂ ಎಲ್ಲಿ ಸರ್ ಹೋಗಕ್ಕೆ ಹೋಗೋದು? ನಮ್ಗೆ ಇಲ್ಲಿಂದ ಕನಿಷ್ಠ ಅಂದ್ರೂ ನಾವು ಬರ್ನಿಂಗ್ ಸೆಂಟ್ರಿಗೆ ಹೋಗ್ಬೇಕಂದ್ರೂ 12 ಕಿಲೋಮೀಟ್ರ್ ಇದೆ ಸರ್. ನಮ್ಮ VAಗಳಿಗೂ ತಹಸೀಲ್ದಾರ್ಗಳಿಗೂ ಮತ್ತು ನಮ್ಮ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೀವಿ. ನಮ್ಮ ಶಾಸಕರು ಕೂಡ ಅದಕ್ಕೆ ಇದು ಮುತುವರ್ಜಿ ಅವರು ಒಂದು ಲೆಟ್ರ್ ಸಹ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ನಾವು ಈ ಗ್ರಾಮ ಕಣ್ಣು ಕಾಣಿಸ್ತಿಲ್ಲ ಅನಿಸುತ್ತೆ ಸರ್.